ಇವತ್ತಿಗೆ 118ನೇ ವರ್ಷದ ಜನ್ಮ ದಿನಾಚರಣೆಯನ್ನು AIDSO ವಿದ್ಯಾರ್ಥಿ ಸಂಘಟನೆ ಸರ್, ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನು ಅವ್ರ ವಿಚಾರಗಳನ್ನ ಹರಡಿಸಿ ಅವ್ರ ವಿಚಾರಗಳನ್ನ ನಾವು ವಿದ್ಯಾರ್ಥಿಗಳಿಗೆ ಜನಗಳಿಗೆ ತಲುಪಿಸ್ಬೇಕು ಅಂತ ಹೇಳಿ ನಾವು ಪಾರ್ಕ್ಗಳಲ್ಲಿ ಗ್ರೌಂಡ್ಗಳಲ್ಲಿ ನಾವು ಅವ್ರ ವಿಚಾರಗಳನ್ನ ಹೇಳಿ ಆಚರಣೆಗಳನ್ನ ಮಾಡ್ತಿದ್ದೀವಿ ಸರ್. ಇವತ್ತು ನೋಡ್ತಿರ್ಬೋದು ನಾವು ಜಗತ್ತಿನಲ್ಲಿ ಸಮಾಜದಲ್ಲಿ ಏನು ಕಲ್ಚರಲ್ ಡಿಗ್ರೇಡೇಷನ್ ಅಂತ ಆಗ್ತಿದೆ ಸರ್. ಸಣ್ಣ ಮಕ್ಕಳುಗಳಿಂದ ಹಿಡ್ದು ಎಲ್ಲರೂ ಕೂಡ ಒಂದು ಏನು ಈ ರೇಪ್ಗಳಂಥ ಅತ್ಯಾಚಾರಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಯಾಕೆ ಅಂತ ನಮ್ಮನ್ನು ಕೇಳಿದ್ರೆ ಸರ್, ಇವತ್ತು ನಮಗೆ ಒಂದು ಮೌಲ್ಯಾಧಾರಿತ ಶಿಕ್ಷಣ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಈ ನಮಗೆ ಏನು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಸ್ಕಿಲ್ ಅಂತ ಹೇಳಿ ಇವತ್ತು ಮೌಲ್ಯ ಅನ್ನೋದು ಕಡಿಮೆ ಆಗ್ತಿದೆ ಸರ್. ಮತ್ತು ಇವತ್ತು ನಾವು ವಿದ್ಯಾರ್ಥಿಗಳು ಎಂತಹ ವ್ಯಕ್ತಿಗಳನ್ನ ಆದರ್ಶವಾಗಿ ತಗೊಳ್ತಿದ್ದೀವಿ ಅಂತ ಅಂದರೆ, ಯಾರೋ ಒಬ್ಬ ಫಿಲಮ್ ಆ್ಯಕ್ಟರ್ನ ನಾವು ಆದರ್ಶವಾಗಿ ತಗೋತಿದ್ದೀವಿ. ಆದರೆ 23ನೇ ವಯಸ್ಸಿಗೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಅವರು ಸ್ವತಂತ್ರಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು ಸರ್. ಅಂತಹ ವ್ಯಕ್ತಿ ಭಗತ್ ಸಿಂಗ್. ಅವರಿಗೆ ಸ್ವತಂತ್ರದ ನಿಲುವು ಇತ್ತು ಸರ್, ನಿಜವಾದ ಸಾಮಾಜಿಕ ನಿಲುವು ಇತ್ತು. ಸ್ವತಂತ್ರ ಅಂದರೆ ಏನು ಅನ್ನೋಂಥ ನಿಲುವು ಇತ್ತು ಸರ್. ಅವ್ರ ಪ್ರಕಾರ ಸ್ವತಂತ್ರ ಅಂದರೆ ಏನು ಬ್ರಿಟಿಷರ ಆಡಳಿತ ನಡೀತಿತ್ತು, ಆ ಬ್ರಿಟಿಷರಿಂದ ಭಾರತದ ಶ್ರೀಮಂತರಿಗೆ ಸ್ವತಂತ್ರವನ್ನು ವರ್ಗಾಯಿಸಿದ್ರೆ ಅದು ಸ್ವತಂತ್ರ ಆಗಲ್ಲ ಅನ್ನೋದು ಅವರ ನಿಲುವಿತ್ತು ಸರ್. ನಿಜವಾದ ಸ್ವತಂತ್ರ ಅಂದರೆ ಏನು ಅಂತ ಅವ್ರನ್ನ ಕೇಳಿದ್ರೆ, ಏನಿವತ್ತು ಶೋಷಿತ ಜನರು, ರೈತರು ಮತ್ತು ಕಾರ್ಮಿಕರು ಏನಿದ್ದಾರೆ ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ ನಿಜವಾದ ಸ್ವತಂತ್ರ ಸಿಗಬೇಕು. ಬರೀ ಹಸ್ತಾಂತರ, ರಾಜಕೀಯ ಹಸ್ತಾಂತರದಿಂದ ಸ್ವತಂತ್ರ ಸಿಗಲ್ಲ ಅನ್ನೋದು ಅವ್ರ ನಿಲುವಿತ್ತು ಸರ್. ಆಗಿನ ಕಾಲದಲ್ಲೇ ಅವರು ಕೋಮುವಾದ ಅಂದರೆ ಏನು ಅಂತ ಅನ್ನೋದನ್ನು ಅವರು ಹೇಳಿದ್ದಾರೆ ಸರ್. ಕೋಮುವಾದಕ್ಕೆ ಪ್ರಚೋದನೆ ಕೊಡೋದು ಏನು ಅಂತಂದರೆ ನಮ್ಮ ಆರ್ಥಿಕತೆ ಏನಾದರೂ ಸುಧಾರಿಸಿದ್ರೆ ಈ ಕೋಮುವಾದ ಧರ್ಮಗಳ ನಡುವೆ ಏನು ಕಾದಾಟ, ಜಾತಿಗಳ ನಡುವೆ ಕಾದಾಟ ಏನಿದೆ ಇದಕ್ಕೆಲ್ಲ ಮೂಲ ಕಾರಣ ಆರ್ಥಿಕತೆ ಅಂತ ಅವರು ಹೇಳ್ತಾರೆ ಸರ್. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಕರೆಯನ್ನು ಕೊಡ್ತಾರೆ, ಕ್ರಾಂತಿಕಾರಿ ಕರೆ. ಯುವ ವಿದ್ಯಾರ್ಥಿಗಳಿಗೆ ಕ್ರಾಂತಿಕಾರಿ ಕರೆಗಳನ್ನ ಕೊಡ್ತಾರೆ. ಎಲ್ಲರೂ ಬಂದು ಏನಿವತ್ತು ಅವ್ರು 23ನೇ ವಯಸ್ಸಕ್ಕೆ ಅವರು ಪ್ರಾಣವನ್ನು ತ್ಯಾಗ ಮಾಡಿದ್ರು, ಇವತ್ತು ನಾವು ಪ್ರಾಣವನ್ನು ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ ಸರ್. ಯಾಕಂತಂದರೆ ಇವತ್ತು ನಾವು ಬರೀ ಆಗ್ತಿರೋ ಅನ್ಯಾಯವನ್ನು ಪ್ರಶ್ನಿಸಿದ್ರೆ ಸಾಕಾಗಿದೆ, ಅದನ್ನು ಹೋರಾಟ ಮಾಡಿದ್ರೆ ನಾವು ಸಾಕಾಗಿದೆ ಸರ್. ಇವತ್ತು ನಾವು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅದೇ ರೀತಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ವಿಚಾರ ಇರಲಿ, ಅವ್ರಿಗೆಲ್ಲ ಭಗತ್ ಸಿಂಗ್ ಅವ್ರ ಬಗ್ಗೆ ಹೆಚ್ಚಾಗಿ ತಿಳಿಲಿ ಅಂತ ಹೇಳಿ ರಾಜ್ಯಾದ್ಯಂತ ಪ್ರಬಂಧ ಸ್ಪರ್ಧೆಗಳನ್ನ ಮಾಡ್ತಿದ್ದೀವಿ ಸರ್. ಅವ್ರ ವಿಚಾರಗಳನ್ನ ಹೆಚ್ಚಾಗಿ ನಾವು ಹರಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಅದೇ ರೀತಿ ಇವತ್ತು ಕೂಡ ಪಾರ್ಕ್ಗಳಲ್ಲಿ, ಗ್ರೌಂಡ್ಗಳಲ್ಲಿ ಹೋಗಿ ಅವ್ರ ವಿಚಾರಗಳನ್ನ ಹರಡ್ತಿದ್ದೀವಿ ಸರ್. ನಿಮ್ಮ ಟೈಮ್ನ ಕೊಟ್ಟದಕ್ಕೆ ನನಗೆ ತುಂಬ ಖುಷಿ ಆಗ್ತು. ಅದೇ ರೀತಿ ಇವತ್ತು ಭಗತ್ ಸಿಂಗ್ ಅಂತ ಹೆಸರು ಕೇಳಿದ ತಕ್ಷಣ ಇನ್ಕಿಲಾಬ್ ಜಿಂದಾಬಾದ್ ಅನ್ನೋ ಘೋಷಣೆ ಮೊಳಗಬೇಕು ಸರ್. ಆದರೆ ಭಗತ್ ಸಿಂಗ್ ಅನ್ನೋ ಹೆಸರೇ ಮರ್ತೋಗ್ತಿದೆ, ಇನ್ನು ಅವ್ರು ಕೂಗಿದ ಘೋಷಣೆಯಲ್ಲಿ ನೆನಪಿರುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.